ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ನಡೆಯುತ್ತೆ. ಹೀಗಾಗಿ ನಾನು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿಯೂ ಕೂಡ ತಮಗೆ ದಿನೇಶ್ ಗುಂಡೂರಾವ್ ಸಾಹೇಬರ ಪರವಾಗಿ ನಾನು ಕೂಡ ತಮಗೆ ಉತ್ತರವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಇದು ವಿಜಯಪುರ ಜಿಲ್ಲೆ ತಂದೆ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ನೋಡ್ಕೊಂಡಂಥದ್ದು. ಒಂದು ಕಡೆ ವಿಶ್ವಗುರು ಅಣ್ಣ ಬಸವಣ್ಣವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ, ಅವರಿಗೆ ಜನ್ಮವನ್ನು ಕೊಟ್ಟಂಥ ಜಿಲ್ಲೆ ವಿಜಯಪುರ ಜಿಲ್ಲೆ, ಅದಕ್ಕೆ ಶರಣರು ಮಾಡುವಂಥದ್ದು. ಎರಡನೇದಾಗಿ ಐತಿಹಾಸಿಕ ಸ್ಮಾರಕಗಳು. ಇವತ್ತು ಗೋಲ್ ಗುಂಬಜನ್ನ, ಇಬ್ರಾಹಿಂ ರೋಜಾ, ಈ ಅನೇಕ ಸ್ಮಾರಕಗಳನ್ನ ಹೊಂದಿದಂಥ ಜಿಲ್ಲೆ ಇವತ್ತು ವಿಜಯಪುರ ಜಿಲ್ಲೆ. ಆದಿಲ್ ಶಾಹಿ ಅರಸರ ಕಾಲದ ಎಲ್ಲ ಸುಮಾರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸ್ಮಾರಕಗಳು, ಸುಮಾರು 80ಕ್ಕೂ ಹೆಚ್ಚಿನ ಸ್ಮಾರಕಗಳು ಇರುವಂಥದ್ದು ವಿಜಯಪುರ ಜಿಲ್ಲೆ. ಇಲ್ಲಿ ಇವತ್ತು ಈ ಒಂದು ಸಮ್ಮೇಳನ ನಡೀತಿರುವಂಥದ್ದು ಬಹಳ ಸಂತೋಷ. ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿದ್ವಿ. ಇವತ್ತು ವೈದ್ಯಕೀಯ ಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಆರೋಗ್ಯ ಸೇವೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ಕೊಳ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳದಾವೆ. ಆ ಸರ್ಕಾರಿ ಆಸ್ಪತ್ರೆಗಳಿಗೂ ಮತ್ತು ಖಾಸಗಿಗೆ ಬಹಳ ದೊಡ್ಡ ವ್ಯತ್ಯಾಸಗಳಿದಾವೆ. ಖಾಸಗಿ ಇವತ್ತು ಆಸ್ಪತ್ರೆಗಳು ವಿಶೇಷವಾಗಿ ಶಹರಗಳಲ್ಲಿ ಇರ್ತವೆ, ಈಗ ಸ್ವಲ್ಪ ತಾಲೂಕು ಮಟ್ಟಿಗೆ ಹೋಗಿದೆ. ಆದರೆ 100 ವರ್ಷದಿಂದ ಇವತ್ತು ದಿವಸ ಹಳ್ಳಿಗಳಲ್ಲಿ, ಯಾಕಂದ್ರೆ ಭಾರತ ದೇಶ ಸುಮಾರು 80% ಹಳ್ಳಿಗಳು ಇರ್ತಾರೆ. ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಮೂಲಕ ಇವತ್ತು ಗ್ರಾಮೀಣ ಮಟ್ಟದ ಜನರ ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಬಡವರ ಸೇವೆಯನ್ನು ಮಾಡ್ತದಂಥವ್ರು ತಾವು ಅಂತೇಳಿ ಬಹಳ ಹೆಮ್ಮೆಯಿಂದ ದಿವಸ ಹೇಳಬೇಕಾಗ್ತದೆ. ಇದನ್ನ ಹೇಳುವಾಗ ಬಹಳ ದೊಡ್ಡ ಜವಾಬ್ದಾರಿಗಳು ಕೂಡ ದಿವಸದ ಮೇಲಿದೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಮೇಲೆ ಅನೇಕ ಕುಂದು ಕರ್ತಗಳ ಮಧ್ಯನೂ ಕೂಡ ನೀವು ತಮ್ಮ ಸೇವೆಯನ್ನು ಮಾಡಬೇಕಾಗ್ತದೆ, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಾಗ್ತದೆ. ಯಾವುದೋ ಒಂದು ಪೇಷಂಟ್ ಕೂಡ ನೀವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪೇಷಂಟ್ಗಳು ಬಂದಂಥವ್ರು ಕೂಡ ಇವತ್ತು ಬಹಳಷ್ಟು ಕಡು ಬರ್ತಂದಿರ್ತಾರೆ, ಗ್ರಾಮೀಣ ಜನ ಇರ್ತಾರೆ, ನಿರ್ಗತಿಕರು ಇರ್ತಾರೆ. ಅವರಿಗೆ ಆರೋಗ್ಯ ಸೇವೆಯನ್ನು ಕೊಡುವಂಥದ್ದು ನಿಮ್ಮ ಪಾತ್ರ ಇದೆ. ಹೀಗಾಗಿ ಆ ಕಷ್ಟಗಳ ಮಧ್ಯನೂ ಕೂಡ ಇವತ್ತು ದಿವಸ ತಾವು ಆರೋಗ್ಯ ಸೇವೆಯನ್ನು ಕೊಡ್ತಿದ್ದೀರಿ. ಈಗ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಸ್ಕೀಮ್ಸ್ ಅಂತರೂ ಮೂಲಕ ತಮಗೆ ಒಂದು ಈ ವ್ಯವಸ್ಥೆಗೆ ಸ್ವಲ್ಪ ಬಲ ತುಂಬುವಂತ ಕೆಲಸ ಆಗ್ತಾ ಇದೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸಚಿವರು ಅನೇಕ ಕ್ರಮಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೈಗೊಂಡಿದ್ದಾರೆ. ನಾವು ಭಿನ್ನವತ್ತಲೇನು ಇಟ್ರಿ ಅದಕ್ಕೆ ನನಗೆ ಹೇಳ್ತಾ ಇದ್ರು, ಆಸ್ಪತ್ರೆ ಬಂದಾಗ NHನಲ್ಲಿ ಅನೇಕ ಯೋಜನೆಗಳನ್ನ ನಾವು ತೋರಿಸೋರು ಬರುವಂಥ ದಿವಸದಲ್ಲಿ ತಮಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇದ್ದದ್ರಲ್ಲಿ ಅನ್ನೋದನ್ನ ನಾವು ಆ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ನಾವು ಕೊರೋನಾನ ಎದುರಿಸಿದ್ವಿ. ಕೊರೋನಾ ಸಂದರ್ಭದಲ್ಲಿ ಬಹಳ ದೊಡ್ಡ ಇವತ್ತು ಇಡೀ ಪ್ರಪಂಚದಲ್ಲಿ ಇದು ಆಯಿತು. ಅದಾಗಿ ಬರ್ತೀನಿ ಕೂಡ ಬಹಳಷ್ಟು ಸೇವೆ ಇಲ್ಲಿವರೆಗೂ ನಾನು ನೋಡಿದೆ. ಅವತ್ತು ಹೇಳಿದೆ ನನ್ನ ಡಾಕ್ಟರ್ಸ್ ಇಲ್ಲಿ ಕೂಡ ನಮ್ಮ BD ಆಸ್ಪತ್ರೆ ಇತ್ತು, ನಾವು ಸುಸಜ್ಜಿತ ಆಯಿತು. ಸುಮಾರು 500 ಬೆಡ್ಸ್ ಅನ್ನು ಡೆಡಿಕೇಟ್ ಮಾಡಿದ್ದೀವಿ. ಅಲ್ಲಿನೂ ಕೂಡ ನಮ್ಮ ಖಾಸಗಿ ಇದ್ರೂ ಕೂಡ ನಾವು ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ಸಂಪೂರ್ಣವಾಗಿ ಸರ್ಕಾರ ಇದು ಮಾಡೋಕ್ಕಿಂತ ಉಚಿತವಾಗಿ ತಿಳಿಸಿಕೊಡುವಂಥದ್ದು ಮಾಡಿ ಇಡೀ ದೇಶದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಸರ್ಕಾರಿ ಇದನ್ನು ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದೆ. ನಿಮ್ಮಲ್ಲ ಬೇರಾದಾರ ಇದ್ರಲ್ಲ, ಮಲ್ಲನ್ ಕೂಡ ಬೇರೆ ಇಲ್ಲೇ ನಿಂತಾರೆ ನಮ್ಮಪ್ಪ ಅಪ್ಪ ಇದನ್ನ ಯಾರು ಎಲ್ಲರೂ ಬಿಟ್ಟು ನಾವು ಹೇಳ್ತೀವಿ ಎಲ್ಲರೂ ನೀವೇನಾದ್ರು ಮಾಡ್ಕೊಂಡಿಯಪ್ಪ ಅಂತೇಳಿ. ಪಾಪ ಅಷ್ಟಾದ್ರೂ ಕೂಡ ಸೇವೆಯನ್ನು ಮಾಡಿಲ್ಲ. ನಾವು ಅಲ್ಲಿ ನಮ್ಮನ್ನ ವೈಸ್ ಚಾನ್ಸಲರ್ ಕಳ್ಕೊಳ್ಳುವಂತ ಪರಿಸ್ಥಿತಿ. ಡಾಕ್ಟರ್ MS ಬೇರಾದರ್ ನಮ್ಮ ವೈಸ್ ಚಾನ್ಸಲರ್ನ, ಅವರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೇ ಬಂದಂತ ಡಾಕ್ಟರ್ MS ಬೇರಾದರ್ ಅಂತೇಳಿ ಇವಾಗ ಮೈ ವೈಸ್ ಚಾನ್ಸಲರ್. ಅವ್ರನ್ನ ಈ ಕೋವಿಡ್ ಇದರಲ್ಲಿ 2ನೇ ಹಂತದಲ್ಲಿ ನಾವು ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅಂದ್ರೆ ತಮ್ಮ ಪ್ರಾಣವನ್ನ ಕೂಡ ಬದಿಗೊಟ್ಟು ನೀವು ತಾವು ಸೇವೆ ಮಾಡಿದಂಥವ್ರು. ಇವತ್ತು
ನಿಮ್ಮ ಬಗ್ಗೆ ಜನರಿಗೆ ಮುಖ್ಯಮಂತ್ರಿಗಳಿದ್ದಾಗ ದೇವರ ಸಮಾನ ಅಂತ ಹೇಳಿ ಮಂತ್ರಿ ತಿಳ್ಕೊಂಡಿದ್ದಾರೆ. ಇವತ್ತು ಡಾಕ್ಟರ್ಸ್ ಅಂದ್ರೆ ದೇವರ ಸಮಾನ ಅಂತೇಳಿ ಒಂದು ಸ್ವಲ್ಪ ಪೇಷಂಟ್ ಬರ್ತಾರೆ. ನೀವು ಅವರಿಗೆ ಕೊಡುವಂತ ಸೇವೆ, ಅವರಿಗೆ ಕೊಡುವಂತ ಭರವಸೆ ಅನೇಕ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರ್ತದೆ ಈ ಪೇಷಂಟ್ ಉಳಿದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ವೈದ್ಯರು ಹೇಳಿದ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಆ ಕಾನ್ಫಿಡೆನ್ಸ್ ಬಂದು ಸಹ ಅನೇಕ ತಮ್ಮ ಜನ ಸಹ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ. ಇದೆಲ್ಲವೂ ಕೂಡ ತಮ್ಮ ಮುಂದಿದೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುವುದಿಲ್ಲ. ತಮ್ಮ ಸಚಿವರು ಸಹ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಕ್ಷೇತ್ರದಲ್ಲಿ ಅವರು ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಸವಾಲುಗಳು ನಮ್ಮ ಮುಂದಿದ್ದಾವೆ. ಆ ಸವಾಲುಗಳ ಮಧ್ಯೆನೂ ಕೂಡ ನಾವು ಇವತ್ತು ಸಹ ಸೇವೆ ಮಾಡುವಂಥದ್ದು ಬಹಳ ಪ್ರಮುಖ. ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗ್ತಿದ್ರೆ ಇವತ್ತು ಬರುವಂಥ ದಿವಸಗಳಲ್ಲಿ ಬಹಳ ದೊಡ್ಡ ನಾವು ಮೊನ್ನೆ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಮಾಡಿದ್ದೀವಿ. ನಾವು ನಮ್ಮ ಥೀಮನ್ನೇ ರೀಇಮ್ಯಾಜಿನಿಂಗ್ ಗ್ರೋತ್ ಅಂತ ಹೇಳಿದ್ವಿ, ಪ್ರಗತಿಯ ಮರುಕಲ್ಪನೆ. ಯಾಕಂದ್ರೆ ಸವಾಲುಗಳನ್ನು ಬರ್ತವೆ ಮುಂದೆ. ಇನ್ನು ಮುಂದೆ ಹಿಂದೆ ಇದ್ದಂಥ ಸಂದರ್ಭ ಬೇರೆ, ಇನ್ನು ಮುಂದೆ ಬರುವಂಥ ಸಂದರ್ಭ ಬೇರೆ. ಇವತ್ತು ಪ್ರಸ್ತುತ ಇದ್ದದ್ದು ನಾಳೆ ಅಪ್ರಸ್ತುತ ಆಗ್ತದೆ. ಯಾಕಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ. ನಿಮ್ಮ ಪ್ರತಿಯೊಂದು ನೀವು ಏನು ಮೆಡಿಕಲ್ ಇಕ್ವಿಪ್ಮೆಂಟ್ ನಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಮಾಡ್ತಾರೆ. ಬರೀ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅಷ್ಟೇ ಅಲ್ಲ, ನಿಮ್ಮ ಡಯಾಗ್ನೋಸಿಸ್ ನಲ್ಲಿ ಕೂಡ ಅವತ್ತು ತಮ್ಮದೇ ಆದಂತಹ ಪಾತ್ರವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಹಿಸ್ತದೆ. ಈ ಎಲ್ಲ ನಾನು ಹೇಳಿದೆ, ಈಗೆಲ್ಲ ಫಾಸಿಲ್ ಫ್ಯೂಲ್ಸ್ ಇರೋದು ಅವೆಲ್ಲವೂ ಕೂಡ ಈ ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ಕೂಡ ಮತ್ತೆ ನಮ್ಮ ಕಲ್ಲಿದ್ದಲು ಇವೆಲ್ಲವೂ ಕೂಡ ಹೋಗಿ EV ಮತ್ತು ಗ್ರೀನ್ ಹೈಡ್ರೋಜನ್ ಸಹ ಬರುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಜಗತ್ತು ಬದಲಾವಣೆ ಹೊಂದಿದೆ. ಆ ಬದಲಾವಣೆ ಹೊಂದಿದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಬಹಳಷ್ಟಿದೆ. ಯಾಕಂದ್ರೆ ನಾವು ಬಹಳಷ್ಟು ಸಲ ನೋಡ್ತೀವಿ ಇಂಡಿಯನ್ ಡಾಕ್ಟರ್ಸ್, ಇಡೀ ವಿಶ್ವದಲ್ಲೇ ಇಂಡಿಯನ್ ಡಾಕ್ಟರ್ಸ್ ಆರ್ ವೆರಿ ಪಾಪ್ಯುಲರ್. ಯಾಕಂದ್ರೆ ನಮ್ಮಲ್ಲಿ ಇವತ್ತು ಸಹ ಆ ವಿಶ್ವಾಸಾರ್ಹತೆಯನ್ನು ಬರ್ತಾರೆ. ಯಾಕಂದ್ರೆ ನಮಗೆ ಸಾಕಷ್ಟು ಪೇಷಂಟ್ಸ್ ನಿಮಗೆ ಸಿಗ್ತವೆ. ನೀವು ಆಪರೇಟ್ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಮತ್ತೊಂದು ಕಾಂಪ್ಲಿಕೇಶನ್ ಬರ್ತದೆ, ಅದನ್ನು ಅಡ್ರೆಸ್ ಮಾಡ್ತೀರಿ. ಇನ್ನೊಂದು ಕಾಂಪ್ಲಿಕೇಶನ್ ಬರ್ತದೆ, ಅದನ್ನು ಅಡ್ರೆಸ್ ಮಾಡ್ತೀರಿ. ಆಗ ಅದೇ ವಿದೇಶಿಗೆ ಹೋದಾಗ ಅವರ ಇದನ್ನ ನಿಮ್ಮ ಏನಂತೀರಿ, ಡಮಿ ಅಂತೀರಿ, ಮತ್ತೆ ಮಾಡಲ್ ಮೇಲೆ ಅದ್ರ ಮೇಲೆ ಒಂದು ದಿವಸ ಟೀಚಿಂಗ್ ಆಗ್ತದೆ. ಹೀಗಾಗಿ ಅನೇಕ ಸಲ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಪೇಷಂಟ್ ಈಸ್ ಅ ಟೀಚಿಂಗ್ ಮೆಟೀರಿಯಲ್ ಅಂತೇಳಿ. ಅಷ್ಟೊಂದು ನೀವು ಆನ್ ಹ್ಯಾಂಡ್ ಒಂದು ದಿವಸ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಹೀಗಾಗಿ ಭಾರತ ದೇಶದ ನಮ್ಮ ಡಾಕ್ಟರ್ಸ್ ಏನಿದೆ ಇಡೀ ದೇಶದಲ್ಲಿ ಒಂದು ದಿವಸ ನಿಮ್ಮ ಕಡೆ ಒಂದು ದಿವಸ ನೋಡ್ತಾ ಇದೆ. ಮತ್ತು ಮುಂದೆ ಏನು ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ಅಂತ ಹೇಳಿದಲ್ಲ, ರೀಇಮ್ಯಾಜಿನಿಂಗ್ ಗ್ರೋತ್ ನಲ್ಲಿ ಕೂಡ ಇವತ್ತು ಏನಾದರೂ ಇವತ್ತು ಸಾಧನೆ ಆಗಬೇಕು ಜಗತ್ತಿನಲ್ಲಿ, ನಾವು ಮುಂಚೂಣಿನಲ್ಲಿ ಇರಬೇಕಾದ್ರೆ ಅದು ಭಾರತ ದೇಶದಿಂದ ನಿಮ್ಮಿಂದ ಅಂತ ಮಾತನ್ನ ಬಹಳ ಹೆಮ್ಮೆಯಿಂದ ಇವತ್ತು ಸೇರ್ತೇನೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಬಡವರ ನಿರ್ಗತಿಕರ ಸೇವೆಯನ್ನ ಅತ್ಯಂತ ಪ್ರಧಾನವಾಗಿ ಇಟ್ಟುಕೊಂಡು ಇವತ್ತು ತಾವು ತಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಮುಂದುವರಿಸ್ಕೊಡ್ರಿ. ತಮ್ಮ ಮೇಲೆ ಇಟ್ಟುವಂತಹ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಇವತ್ತು ಸಹ ನಾವು ಕೆಲಸ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಈ ಸಮ್ಮೇಳನ ಯಶಸ್ವಿ ಆಗಲಿ, ಇಲ್ಲಿ ಅನೇಕ ಚಿಂತನೆಗಳಾಗಿ ಇವತ್ತು ಸಹ ಯಾವ ರೀತಿ ವ್ಯವಸ್ಥಿತವಾಗಿ ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ನಾವು ಇವತ್ತೊಂದು ಸಹ ಜನಕ್ಕೆ ಇವತ್ತು ಸಹ ಟ್ರೀಟ್ಮೆಂಟ್ ಕೊಡಬೇಕು, ಅದೆಲ್ಲವನ್ನೂ ಕೂಡ ನೋಡ್ತಾರೆ. ಸರ್ಕಾರನೂ ಕೂಡ ಸಚಿವರಿದ್ದಾರೆ, ಸಾಧ್ಯದಷ್ಟು ಮಟ್ಟಿಗೆ ಎಲ್ಲ ರೀತಿಯಿಂದ ಶಕ್ತಿಯನ್ನು ಇವತ್ತು ಸಹ ಅವರು ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ವಿಜಯಪುರ ಜಿಲ್ಲೆಯಲ್ಲಿ ತಮಗೆ ಅನೇಕ ಸ್ಮಾರಕಗಳಿಗೆ ಬಂದಿದ್ದೀರಿ. ಇಲ್ಲಿ ತಾವು ಬಂದು ಎಲ್ಲ ಗೋಲ್ ಗುಂಬಜ್ ಆಗಲಿ, ಇಬ್ರಾಹಿಂ ರೋಜಾ ಆಗಲಿ, ನಮ್ಮ ಜಿಲ್ಲೆ ಇದನ್ನೆಲ್ಲರೂ ಕೂಡ ನೋಡಿಕೊಂಡು ಏನೇ ಸ್ವಲ್ಪ ಕೊರತೆಗಳಿದ್ರು ಕೂಡ ಇವಿಷ್ಟು ಜನ 6,000 ಜನ ಅಂದರೆ 3-4 ಸಾವಿರ ಎಷ್ಟು ಜನ ಬಂದಿದ್ರು ಗೊತ್ತಿಲ್ಲ ನನಗೆ. 2,000 ಜನ ಬಂದಿದ್ರು. 2,000 ಜನರಿಗೆ ಎಲ್ಲರಿಗೂ ಸುಸಜ್ಜಿತವಾದಂಥ ಇರ್ಲಿಕ್ಕೆ ವ್ಯವಸ್ಥೆ ಬಹಳ ಕಠಿಣ ಪರಿಸ್ಥಿತಿ ಇರ್ತದೆ. ಅದಾಗಿನೂ ಕೂಡ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿಕೊಂಡು, ಯಾಕಂದ್ರೆ ಇನ್ನೂ ಬದಲಾವಣೆ ಆಗ್ತದೆ. ಈಗ ಎಲ್ಲರೂ ಕೂಡ ನೀರಿನ ಇದು ಸ್ವಲ್ಪ ಚಾಲನೆ ಕೊಟ್ಟಿದ್ದೀವಿ. ನೀರಾವರಿ ಸಚಿವರಾಗ ಬರದನಾಡು ಅಂತೇಳಿ ಏನು ಮುಖ್ಯಮಂತ್ರಿಗಳ ಸ್ವಲ್ಪ ಈಗ ಬದಲಾವಣೆ ಆಗಿದೆ. ಇನ್ನೂ ಬಹಳಷ್ಟು ಬದಲಾವಣೆ ಆಗುವುದೂ ಕೂಡ ಇದೆ. ಹೀಗಾಗಿ ಇದು ದ್ರಾಕ್ಷಿ ನಾಡನ್ನು ಕೂಡ ಇದೆ. ದ್ರಾಕ್ಷಿ, ಲಿಂಬೆಹಣ್ಣು ಪ್ರತಿಷ್ಠಿಸುವಂಥ ಹಾರ್ಟಿಕಲ್ಚರ್ ಮಾಡುವಂಥ ನಾಡು. ಇದರ ವಿಜಯಪುರದ ಒಂದು ಏನು ನಾವು ಹೇಳ್ತೇವಲ್ಲ, ಇದರ ಸವಿ ನೆನಪುಗಳು ನಿಮ್ಮಲ್ಲಿ, ಸ್ವೀಟ್ ಮೆಮೊರೀಸ್ ನಿಮ್ಮಲ್ಲಿ ಇರಬೇಕು. ಆ ದಿಶೆಯಲ್ಲಿ ಈ ಸಮ್ಮೇಳನ ಜರುಗಲಿ ಅಂತೇಳಿ ನಾನು ಆಶಿಸಿ, ಏನಾದರೂ ಇದಿದ್ರೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ, ತಮಗೆ ಎಲ್ಲ ರೀತಿಗೆ ನಿಮಗೆ ಒಂದು ಸೌಕರ್ಯಗಳನ್ನ ಇದು ಮಾಡಲಿಕ್ಕೆ ಟು ದ ಬೆಸ್ಟ್ ಆಫ್ ಅವರ್ ಅಬಿಲಿಟಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ತಮಗೆ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.